ಹಿರಿಯರಾದಂಥ ಶಾಸಕರಾದಂಥ ಸೇನಣ್ಣವರು, ನಾವು ಶ್ರೀಕಂಠೇಗೌಡರು, ನಮ್ಮ ಜಿಲ್ಲಾ ಅಧ್ಯಕ್ಷರು ರಮೇಶ್ ಅಣ್ಣವರು ಮತ್ತು ನಮ್ಮ ಚಿಂಚೋಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಸಿದ್ದಿಗೌಡರು ಅವರೆಲ್ಲರೂ ಕುರಿತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಈಗಾಗಲೇ ವಿಚಾರ ಗೊತ್ತಾಗಿದೆ. ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ, ದೇಶ ಕಂಡಂಥ ರೈತ ಪರ ಚಿಂತನೆ ಮಾಡ್ತಕ್ಕಂಥ ಹಿರಿಯ ಮುತ್ಸದ್ದಿ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರ ಬಗ್ಗೆ ಅವರು ಒಬ್ಬರು ರಾಜ್ಯದ ಹಿರಿಯ ರಾಜಕಾರಣಿ, ಹಿರಿಯ ಸಹಕಾರಿ. ಮೂಲತಃ ದೇವೇಗೌಡರ ಆಶೀರ್ವಾದದಿಂದ ಶಾಸಕರಾಗಿ ಜವಾಬ್ದಾರಿ ನಿರ್ವಹಿಸಿದಂಥವರು. ಅವರು ಇಷ್ಟೊಂದು ವಿಕೃತವಾದಂಥ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ಒಬ್ಬರನ್ನೊಬ್ಬರು ವಿಚಾರಗಳಲ್ಲಿ ಟೀಕೆ ಮಾಡ್ತಕ್ಕಂಥದ್ದು, ಒಬ್ಬರೊಬ್ಬರನ್ನ ಕಾಲೆಳಿತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಇದ್ದಂಥದ್ದೇ. ಆದರೆ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಇಡೀ ದೇಶದಲ್ಲೇ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ದೇವೇಗೌಡರ ಬಗ್ಗೆ ನಿನ್ನೆ ಯಾರನ್ನೋ ಮೆಚ್ಚಕ್ಕೆ ಮಾತಾಡುವಂಥ ಸಂದರ್ಭದಲ್ಲಿ ಎಷ್ಟು ಕೀಳು ಮಟ್ಟದಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವ್ಯಾರು ಅದನ್ನು ಅರ್ಥಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದೇವೇಗೌಡರು ಅನೇಕ ರಾಜಣ್ಣಂತ ನಮ್ಮಂತ ಮಹಾನ್ ಯುವ ನಾಯಕರುಗಳನ್ನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಾಯಕರನ್ನಾಗಿ ಮಾಡಿರ್ತಕ್ಕಂಥ ನಿದರ್ಶನ ನಮ್ಮ ಕಣ್ಮುಂದಿದೆ. ಆದರೆ ನಿನ್ನೆ ಅವರು ಮಾತಾಡಿರ್ತಕ್ಕಂಥ ಮಾತು ನಿಜವಾಗ್ಲೂ ಈ ನಾಡಿನ ಮಹಾಜನತೆಗೆ, ವಿಶೇಷವಾಗಿ ಅವರ ಅಭಿಮಾನಿಗಳಿಗೆ ಬಹಳ ನೋವು ತಂದಿದೆ. ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇರ್ತಕ್ಕಂಥ ಪಕ್ಷ. ಇಂಥವ್ರನ್ನ ಪಕ್ಷದಲ್ಲಿ ಇಟ್ಕೊಂಡು ಆ ಪಕ್ಷಕ್ಕೆ ಧಕ್ಕೆ ತರಿಸ್ಕೊಳ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ವಿಷಾದನೀಯ. ಈಗಾಗಲೇ ಹೈಕಮಾಂಡು ಸ್ಪಷ್ಟವಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ. ಆದರೂ ಬರೀ ಬಂದು ದೇವೇಗೌಡಜಿಯವರ ಸಮ್ಮುಖದಲ್ಲೋ ಇಲ್ಲ ಎಲ್ಲೋ ಪೇಪರ್ ಟಿವಿಗಳ ಮುಂದೆ ಕೂತು ಕ್ಷಮೆ ಯಾಚಿಸಿದ್ರೆ ಸಾಲು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತನ್ನ ಕಲಿಸುವಂತ ನಿಟ್ಟಿನಲ್ಲಿ ಒಂದು ಕ್ರಮ ತಗೋಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೇವೆ. ಇಂಥ ಮನಸ್ಥಿತಿ ಜನಕ್ಕೆ ರಾಜಕಾರಣದಲ್ಲಿ ಈಗ ಎಲ್ಲಾ ಪಕ್ಷದಲ್ಲಿ, ಈಗ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ನೇತಾರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು. ಬಿಜೆಪಿ ಪಕ್ಷದಲ್ಲಿ ವಾಜಪೇಯಿ ಅಂತ ಒಬ್ಬ ಮಹಾನ್ ನಾಯಕರು ನೇತೃತ್ವ ವಹಿಸಿ ಪ್ರಧಾನಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಅವರ ಸಮಕಾಲೀನರಾಗಿ ದೇವೇಗೌಡಜಿಯವರು ಅವರ ಜವಾಬ್ದಾರಿಯನ್ನು ಈ ರಾಷ್ಟ್ರದಲ್ಲಿ ನಿರ್ವಹಣೆ ಮಾಡ್ಕೊಂಡು ಬಂದಾಗ ಒಬ್ರಿಗೊಬ್ರು ಯಾವತ್ತೂ ಇಂಥ ಕೀಳು ಮಟ್ಟದ ಮಾತುಗಳನ್ನು ಮಾತಾಡಿರ್ತಕ್ಕಂಥ ಇತಿಹಾಸ ಇಲ್ಲ. ಇವತ್ತು ನಿಜವಾಗ್ಲೂ ನನ್ನ ಜಿಲ್ಲೆಯ ಮಹಾಜನತೆಯ ಪರವಾಗಿ, ವಿಶೇಷವಾಗಿ ದೇವೇಗೌಡರ ಅಭಿಮಾನಿಗಳ ಪರವಾಗಿ ದೊಡ್ಡ ಮಟ್ಟದ ಖಂಡನೆಯನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಇವತ್ತು ಪಾಂಡವಪುರ ಕೆಆರ್ಪೇಟೆಯಲ್ಲಿ ಬೃಹತ್ ಅವರ ಅಭಿಮಾನಿಗಳು ಮಾನವ ಸರಪಳಿಯನ್ನು ಮಾಡಿ ಇವತ್ತು ಅವರಿಗೆ ಚೀಮಾದರಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನಾಳೆ ಮಂಡ್ಯ, ನಾಗಮಂಗಲ, ಮಳವಳ್ಳಿ 3 ತಾಲೂಕಿನಲ್ಲೂ ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ರಾಜಣ್ಣ ಅವರ ವಿರುದ್ಧ ಮಾಡ್ತಾ ಇದ್ದೇವೆ. ನಾಡಿದ್ದು ಮದ್ದೂರು ಮತ್ತು ಶ್ರೀರಂಗಪಟ್ಟಣ ಸೋಮವಾರ ಮಾಡುವಂಥ ಕಾರ್ಯಕ್ರಮ ರೂಪಿಸ್ಕೊಂಡಿದ್ವಿ. ಅದು ಒಂದು ಕಡೆ ಆದರೂ ತಕ್ಷಣ ಇವತ್ತು ನಿಜವಾಗ್ಲೂ
ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಎಳ್ಳಷ್ಟು ಇಂಥವನ್ನ ತಡೆಗಟ್ಟಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ರೆ ಹೈಕಮಾಂಡು ಶಿಸ್ತಿನ ಕ್ರಮವನ್ನು ತಗೋಬೇಕು ಅವ್ರ ಮೇಲೆ ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಇವತ್ತು ರಾಜಣ್ಣನಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಜನ ಇವತ್ತು ಬಹುತೇಕ ದೇವೇಗೌಡರು ಸೂರ್ಯ ಇದ್ದಾಗಿ ಮೇಲ್ನೋಡು ಉಗಿದ್ರೆ ಅವ್ರ ಮುಖಕ್ಕೆ ಉಳು ಬೀಳುವಂಥದ್ದು. ಆನೆ ನಡೀತಾ ಇದ್ರೆ ಬಹಳ ನಾಯಿಗಳು ಬೊಗಳ್ಕೊಂಡು ಹೋಗ್ತವೆ, ಆದರೆ ಆನೆ ಹಾಕಿದ ಲದ್ದಿನೂ ಮುಟ್ಟಕ್ಕಾಗಲ್ಲ, ಅಷ್ಟು ದೂರ ನಿಂತ್ಕೊತವೆ. ಆ ಸ್ಥಿತಿಲಿರ್ತಕ್ಕಂಥ ನೀವು ಇವತ್ತು ದೇವೇಗೌಡರ ಬಗ್ಗೆ ನಿನ್ನೆ ಎಂಥ ಒಂದು ವಿಕೃತ ಮನೋಭಾವದ ಮಾತುಗಳನ್ನು ಮಾತಾಡಿದ್ರಿ ಅಂತಕ್ಕಂಥದ್ದನ್ನ ಈ ನಾಡಿನ ಈ ರಾಷ್ಟ್ರದ ಜನ ನೋಡಿದ್ದಾರೆ, ನಾಗರಿಕರು ನೋಡಿದ್ದಾರೆ. ಅವ್ರ ಶಾಪ ನಿಮಗೆ ತಟ್ಟೆ ಬಿಡೋದಿಲ್ಲ. ಬಹುತೇಕ ನಿಮ್ಮಂಥವ್ರು ಹೇಳೋದ್ರಿಂದ ಏನು ಅವ್ರ ಆಯುಸ್ ಕಮ್ಮಿ ಆಗೋದಿಲ್ಲ. ಅವ್ರು ಇನ್ನೂ 100 ವರ್ಷ ಇದ್ದು ಶತಾಯುಷಿಗಳಾಗಿ ಇನ್ನು ಬಹಳ ಜನಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಮುಂದೆ ಸಮಾಜದಲ್ಲಿ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನ ನೀವು ಹೇಳೋದಂತೆ ನಾವು ನಿಲ್ಲಿಸೋದಿಲ್ಲ. ಇಬ್ಬರು ಹೆಗಲ ಮೇಲೂ ಕೈ ಹಾಕೊಂಡು ಹಿಡಿತಾರೆ. ನಡೆಯುವಂಥ ಸಂದರ್ಭದಲ್ಲಿ ಭೀಮನ ರೀತಿ ಬಹಳ ನಿಮಗೆ ಗೊತ್ತು ದೇವೇಗೌಡರ ಹೆಜ್ಜೆ, ಅವ್ರ ಮಾತು, ಅವ್ರ ನಡೆ ನುಡಿ ಯಾವ ರೀತಿ ನಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು, ಮುಂದೆ ನಡೆದು ತೋರಿಸ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ಬಹಳ ಕಡತುಂಡವಾಗಿ ಅವರ ಮಾತಾಡಿರ್ತಕ್ಕಂಥ ವಿಕೃತ ಮನಸ್ಸಿನ ಮಾತುಗಳನ್ನು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ. ದೇವರ ಬಗ್ಗೆ ಪ್ರೇಮ ಈ ವ್ಯಕ್ತಿ ಬಗ್ಗೆ ಹೇಗೆ ಈ ವ್ಯಕ್ತಿ ಬಗ್ಗೆ ಈ ಮರಗಳ ಬಗ್ಗೆ ಮುಂದೆ ಹಿರಿಯ ರಾಜಕಾರಣಿ, ನಮ್ಮ ನಾಡಿನ ಏಕೈಕ ಪ್ರಧಾನಮಂತ್ರಿ ಆಗಿರುವಂಥ ಪೂಜ್ಯ ದೇವೇಗೌಡರವರ ಬಗ್ಗೆ KN ರಾಜಣ್ಣ ಅನ್ನುವಂಥ ಒಬ್ಬ ಅನಾಗರಿಕ ಆಡಿರುವಂಥ ಮಾತುಗಳನ್ನು ನಾನು ಉಗ್ರವಾಗಿ ಖಂಡಿಸಿದೆ. ಇದೇ ರಾಜಣ್ಣನವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಲಿಕ್ಕೆ, ಶಾಸಕರಾಗಲಿಕ್ಕೆ ದೇವೇಗೌಡರ ಆಶೀರ್ವಾದ ಬೇಕಾಗಿತ್ತು, ಅವ್ರ ಪ್ರಚಾರ ಬೇಕಾಗಿತ್ತು, ಅವ್ರ ಬೀಫಾರ್ ಬೇಕಾಗಿತ್ತು. ಇವತ್ತು ಈ ದೇಶದ ಪ್ರಧಾನಿಗಳು ಪ್ರವೇಶ ದ್ವಾರಕ್ಕೆ ಬಂದು ದೇವೇಗೌಡರ ಸ್ವೀಕಾರ ಮಾಡಿ ಪಾರ್ಲಿಮೆಂಟ್ ಒಳಗೆ ಕರ್ಕೊಂಡು ಹೋಗ್ತಾರೆ. ರಾಷ್ಟ್ರದ ಜ್ವಲಂತ ಸಮಸ್ಯೆಗಳು ಬಂದಾಗ ದೇವೇಗೌಡರನ್ನ ಕರೆದು ಸಲಹೆ ಪಡೆದು ಸಭೆಗಳನ್ನು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಒಂದು ರೀತಿಯ ಈ ದೇಶದ ಮತ್ತು ರಾಜ್ಯದ ಅಜಾತ ಶತ್ರುವಿನ ನಡವಳಿಕೆ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರು ಮತ್ತು ಪಕ್ಷದವರು ಪ್ರೀತಿಸ್ತಕ್ಕಂಥ ನಾಯಕರು ಯಾರು ಇದ್ರೆ ದೇವಿ ಈ 90ನೇ ವಯಸ್ಸಿನಲ್ಲಿ ಮಾಜಿ ಪ್ರಧಾನಿಗಳಾಗಿದ್ದು ಅತ್ಯಂತ ಕ್ರಿಯಾಶೀಲವಾದ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ ಸಾರ್ವಜನಿಕ ಬದುಕಿಗೆ. 6 ದಶಕಗಳ ಅವಧಿಯಲ್ಲಿ ಅವರ ಅಧಿಕಾರ ಕಂಡಿದ್ದು ಕೇವಲ 6-7 ವರ್ಷಗಳ ಅಷ್ಟೇ. ಇವತ್ತು ನೀರಾವರಿ ಸೇರಿದಾಗೆ, ಗ್ರಾಮೀಣಾಭಿವೃದ್ಧಿ ಸೇರಿದಾಗೆ, ರೈತರು ಸೇರಿದಾಗೆ, ಬೆಂಗಳೂರು ಸೇರಿದಾಗೆ ಈ ದೇಶದ ನೀರಾವರಿಗಾಗಿ ಅವರು ಪ್ರಾರಂಭ ಮಾಡಿದ ಸಮಗ್ರ ನೀರಾವರಿ ಯೋಜನೆಯಿಂದ ಕೃಷ್ಣಾ ಯೋಜನೆಗೆ ಸಿಕ್ಕಿದ್ದು ಇವತ್ತಿಗೆ 16,000 ಕೋಟಿ. ಇಡೀ ದೇಶಕ್ಕೆ ಸಿಕ್ಕಿದ್ದು 1.5 ಲಕ್ಷ ಕೋಟಿ ಅವರ ಯೋಜನೆಯಿಂದ. ಹಾಗಾಗಿ ಇಂಥ ಅಪ್ರತಿಮ ಹೋರಾಟಗಾರರನ್ನ ಇಷ್ಟು ಅಮಾನ್ಯವಾಗಿ ಮಾತಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ನನ್ನ ಮನವಿ ಇದೆ, ಆ ರಾಜಣ್ಣ ಅನ್ನುವಂಥ ಮನುಷ್ಯ ಸಾರ್ವಜನಿಕ ಬದುಕಿನಿಂದಲೇ ನಿವೃತ್ತಿ ಆಗ್ತದೆ. ಅವರು ಸಾರ್ವಜನಿಕ ಬದುಕಿನಲ್ಲಿ ಲಾಯಕ್ಕಾದವರಲ್ಲ. ಯಾಕೆಂದ್ರೆ ಅಷ್ಟೊಂದು ಅಮಾನ್ಯವಾಗಿ ಒಬ್ಬರ ಸಾವನ್ನ ನಿರೀಕ್ಷೆ ಮಾಡ್ತಾರೆ ಅಂದರೆ
ನಾವು ನಗಬೇಕು ಅಳಬೇಕು ಅಂತ ಅಂತಾರೆ. ಇವ್ರ ಕತೆ ಗೊತ್ತಿದೆ, ಸಹಕಾರಿ ಕ್ಷೇತ್ರದಲ್ಲಿ ಇವ್ರ ದಂಧೆ, ಇವ್ರ ಕತೆ, ವ್ಯವಹಾರ ಗೊತ್ತಿದೆ. ಇಂಥವ್ರಿಂದ ದೇವೇಗೌಡರು ಪಾಠ ಕಲಿಬೇಕಾ? ಇಂಥವ್ರಿಂದ ದೇವೇಗೌಡರು ಮಾರ್ಗದರ್ಶನ ಪಡಿಬೇಕಾ? ಉಗ್ರವ ಖಂಡಿಸ್ತೇವೆ ಇಡೀ ಜಿಲ್ಲೆ ಪರವಾಗಿ. ಮತ್ತು ಇಡೀ ಜಿಲ್ಲಾದ್ಯಂತ ಈಗಾಗಲೇ ಹೋರಾಟ ಆರಂಭ ಆಗಿದೆ. ಅದು ಪೂರ್ಣವಾಗಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾಳೆ ಸೀನವ್ರ ನೇತೃತ್ವದಲ್ಲಿ ಮಂಡ್ಯದಲ್ಲಾಗುತ್ತೆ, ಸುರೇಶ್ ಗೌಡ ನೇತೃತ್ವದಲ್ಲಿ ರಾಮನಗರದಲ್ಲಾಗುತ್ತೆ, ಅಂದಾಮಿ ಅವ್ರ ನೇತೃತ್ವದಲ್ಲಿ ಮಳವಳ್ಳಿಲಾಗುತ್ತೆ. ನಾಳಿದ್ದು ಮದ್ದೂರಿನಲ್ಲಿ ತಮ್ಮಣ್ಣವ್ರ ನೇತೃತ್ವದಲ್ಲಿ ಮತ್ತು ಪಟ್ಟಣದಲ್ಲಿ ಎಲ್ಲ ಕಡೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಪಾಂಡವಪುರದಲ್ಲಿ ನಮ್ಮ ನಾಯಕಂತ ಪುಟ್ಟರಾಜಣ್ಣವರು ಮತ್ತು ಅಲ್ಲಿ ಎಲ್ಲರೂ ಸಂಘಟನೆ ಕೃಷ್ಣಾರಪೇಟೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಮತ್ತೊಮ್ಮೆ ಈ ಅನಾಗರಿಕ ಮನುಷ್ಯರ ನಡವಳಿಕೆಯನ್ನು ಖಂಡಿಸ್ತಾ ಹೀಗೆ ಮತ್ತೆ ನಾಲ್ಕನೇ ಹರಿಯ ಬಿಟ್ಟರೆ ಉಗ್ರವಾದ ಪ್ರತಿಭಟನೆಗೂ ನಮ್ಮ ಮುಂದಾಗಬೇಕಾಗ್ತದೆ ಅಂತ ಹೇಳ್ತಾ, ಕಾಂಗ್ರೆಸ್ ಅವರು ಕೂಡಲೇ ಆ ಮನುಷ್ಯನನ್ನು ಪ್ರಾಥಮಿಕ ಸದಸ್ಯತ್ವ ಉಚ್ಚಾಟನೆ ಮಾಡಿದ್ರೆ ಆ ಪಕ್ಷಕ್ಕೂ ಗೌರವ ಬರುತ್ತೆ ಅಂತೇಳಿ ನಾನು ಕೊಡ್ತೇನೆ. ನಮಸ್ಕಾರ. ಪುಟ್ಟರಾಜ್ ಸರ್, ಈ ಜಿಲ್ಲೆ ಮತ್ತು ರಾಜ್ಯದಲ್ಲಿ JDS ನ ವರ್ಚಸ್ಸು ಏನಾದರೂ ಕಡಿಮೆ ಆಗ್ತಿದೆ ಅಂತ ನಮ್ಗೆ ಅನಿಸ್ತಾ ಇದೆಯಾ ಸರ್? ನೋಡಿದಾಗ ನಾವು ಕೆಲವೊಂದು ಕಡೆ ಬೇರೆ ಪಕ್ಷಗಳು ಇನ್ನ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಿದ್ದಾವೆ. ಆ ಥರ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವು ಕುತಂತ್ರ ರಾಜಕಾರಣದಿಂದ ಟೆಕ್ನಿಕಲಿ ನಾವು ಗೆಲುವು ಆಗದೆ ಇರಬಹುದು. ಈಗ MP ಚುನಾವಣೆಯಲ್ಲಿ ನಾನು ಮೊದಲೇ ಹೇಳಿದಾಗೆ ನಾನು MP ಆದಾಗ 5.25 ಲಕ್ಷ ವೋಟ್ ತಗೊಂಡು MP ಆಗಿದ್ದೆ. 5.25 ಲಕ್ಷ ವೋಟ್ ತಗೊಂಡ್ರು ಆಗದೆ ಇರ್ತಕ್ಕಂಥದ್ದಕ್ಕೆ ಕುತಂತ್ರ ರಾಜಕಾರಣ ಬಹುತೇಕ ಕಾಂಗ್ರೆಸ್ಸು, BJP, ರೈತ ಸಂಘ ಸೇರಿದಾಗೆ ಅದೆಲ್ಲರೂ ಒಗ್ಗೂಡಿಸಿ ಒಂದು ರೀತಿ ನಮ್ಮನ್ನು ಸೋಲಿಸುವಂಥ ಒಂದು ಪ್ರಯತ್ನ ನಡೀತು. ಈಗ ನಾವು ಅಪ್ಪಾಜಿಗೌಡರ ಎಲೆಕ್ಷನ್ನಲ್ಲಿ ಸೋತು 48 ವೋಟಲ್ಲಿ ಬಹುತೇಕ BJP ಗೆದ್ದೆ ಆಗೋಗಿದೆ ಅನ್ನೋ ಭ್ರಮೆಯಲ್ಲಿ ಅವ್ರು ಚುನಾವಣೆ ಪ್ರಚಾರ ಮಾಡ್ತೀವಿ. ಚುನಾವಣೆ 2 ದಿನ ಇದೆ ಅನ್ನೋಂಗೆ ಕಂಪ್ಲೀಟ್ ಅವ್ರ ವೋಟನ್ನು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ದಾರೆ ಇರೋದು. ಇದು 3ನೇ ಚುನಾವಣೆ. ಇವತ್ತು ಜಿ ಮಾದೇಗೌಡರ ಸುಪುತ್ರರು ಮಧುಮಾದೇಗೌಡರು ಗೆದ್ದಿರ್ತಕ್ಕಂಥದ್ದು ಜಿ ಮಾದೇಗೌಡರ ಹೋರಾಟದ ಫಲ, ಅನುಕಂಪ ಏನು ನಮ್ಮ ಜಿ ಮಾದೇಗೌಡರು ನಾವೆಲ್ಲ ಕಳ್ಕೊಂಡು ಆ ಅನುಕಂಪದ ಆಧಾರದ ಮೇಲೆ ಇವತ್ತು ಇಡೀ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ 4 ಜಿಲ್ಲೆಗಳಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅವರದ್ದು ಉತ್ತಮವಾದ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಮುಂದಿನ ಚುನಾವಣೆಯಲ್ಲಿ ಕುತಂತ್ರ ರಾಜಕಾರಣ ಇನ್ನು ಯಾವ ಚುನಾವಣೆಯಲ್ಲಿ ಕುತಂತ್ರ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರವ್ರ ಬಂಡವಾಳ ಏನು ಅನ್ನೋದು ಗೊತ್ತಾಗುತ್ತೆ. BJP ಕಾಂಗ್ರೆಸ್ ಕೋಟ್ ಹಾಕ್ಸಕ್ಕಾಗತ್ತಾ? ಕಾಂಗ್ರೆಸ್ BJP ಕೋಟ್ ಹಾಕ್ಸಕ್ಕಾಗತ್ತಾ? MP ಹಾಕ್ಸಿದ್ರಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾಡ್ಕೊಂಡಂಗೆ ಮಾಡೋಕ್ಕಾಗತ್ತಾ? ಸಾಧ್ಯ ಇದೆ ಹೇಳಿದ್ದಾರೆ. ನಮ್ಮ ಶಕ್ತಿನ ಏನು ಅಂತಕ್ಕಂಥದ್ದನ್ನ ಅಸೆಂಬ್ಲಿ ಚುನಾವಣೆಯಲ್ಲಿ ತೋರಿಸ್ತೀವಿ. ಕಿತ್ತಾಡುತ್ತೆ. ಮೈಸೂರು ಭಾಗಕ್ಕೆ ಬಂದಾಗ ಮಾತ್ರ ಏನು ಅದೇ ಇರೋದು ನಾವಲ್ಲ, ನಮ್ಮನ್ನು ಮುಗಿಸ್ಬೇಕು ಅನ್ನೋದಷ್ಟೇ ಹುನ್ನಾರ ಅವ್ರಿಗೆ. 2 ರಾಷ್ಟ್ರೀಯ ಪಕ್ಷಗಳು, ಸ್ಥಳೀಯ ಪ್ರಾದೇಶಿಕ ಪಕ್ಷಗಳು ಇಲ್ಲಿ ಅಧಿಕಾರದಲ್ಲಿ ಇರಬಾರ್ದು, ಇದ್ದರೆ ಜನಪರವಾದಂಥ ಕಾರ್ಯಕ್ರಮ. ಇವ್ರ ಯೋಗ್ಯತೆಗೆ ಒಂದು ರೈತರ ಸಾಲ ಮನ್ನಾ ಮಾಡುವಂತ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡೋಕ್ಕಾಗಲಿಲ್ಲ. ಅದು ಕುಮಾರಣ್ಣವರೇ ಸಮ್ಮಿಶ್ರ ಸರ್ಕಾರದ ಜವಾಬ್ದಾರಿ. ಇವತ್ತು 25,000 ಕೋಟಿಗೂ ಹೆಚ್ಚು ಸಾಲ ಮನ್ನಾ ಮಾಡುವಂಥದ್ದು ಮಾಡೋದು. ಇದು ಜನಪರವಾದಂತಹ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಮಾಡೋ ಯೋಗ್ಯತೆ ಇಲ್ಲ. ಜನನ ಗುಲಾಮರಾಗಿಟ್ಕೋಬೇಕು 2 ರಾಜಕೀಯ ಪಕ್ಷಗಳಿಗೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ ಎಷ್ಟು ಮಟ್ಟಿಗೆ ರೇಟನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಂದು ಚಕಾರ ಎತ್ತೋರಿಲ್ಲ. ದೇವೇಗೌಡ ಈ ದೇಶದ ಪ್ರಧಾನಮಂತ್ರಿ ಆದಂತವ್ರು ಸೀಮೆಣ್ಣೆ ಕ್ಯಾನ್ ತಲೆ ಮೇಲೆ ಇಟ್ಕೊಂಡು ನಿಂತ್ಕೊಂಡು ಹೋಗ್ತಲ್ಲ. ಶ್ರೀಕಂಠೇಗೌಡ ಹೇಳಿದ ರೀತಿ 60 ವರ್ಷದ ರಾಜಕಾರಣದಲ್ಲಿ ಒಂದು 6-7 ವರ್ಷ, ಒಂದು 10 ತಿಂಗಳು ಪ್ರೈಮ್ ಮಿನಿಸ್ಟರ್, ಒಂದು 18 ತಿಂಗಳು ರಾಜ್ಯದ ಮುಖ್ಯಮಂತ್ರಿಗಳು, ಒಂದು 2-3 ವರ್ಷ ಲೋಕೋಪಯೋಗಿ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಬರೀ ಇವರು ಉದ್ದದ ಬದುಕು ಪೂರ್ತಿ ಹೋರಾಟ ಮಾಡ್ಕೊಂಡೆ ಕಾರ್ಯಕ್ರಮ ಮುಚ್ಕೊಂಡು ಬಂದಿರೋದು. ಬಹುಶಃ JDSಗೆ ಚುನಾವಣಾ ತಂತ್ರ ಎಣಿಯೋ ಗಿಮಿಕ್ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಗಿಮಿಕ್ ಎಲ್ಲ ಗೊತ್ತಿದೆ. ಗಿಮಿಕ್ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈಗ ಏನ್ ಮಾಡ್ತೀನಿ ಸರ್, ಎಲ್ಲರೂ JDS ನಿಂದ ಬಿಟ್ಟೋಗಿರೋರೇ ಈ ಮಾತುಗಳಲ್ಲಿ ಹೇಳ್ತಾರೆ. JDS ಮೇಲೆ ಎಲ್ಲರೂ ಮುಗಿಬಿಡ್ತಾರೆ. ಸತ್ಯ ಸರ್. ಈಗ ಉಂಡು ಹೋದ ಕೊಂಡು ಹೋದ ಅಂತೇಳಿ ಎಲ್ಲ ಜವಾಬ್ದಾರಿ ಕೊಟ್ಟಾಗ ಮಾಡ್ಕೊಂಡು ಹೋದ ಮಾತಾಡ್ಲೇಬೇಕಲ್ಲ ಸರ್. ಅದು ಯಾಕೆ ಹೇಳ್ತಾರೆ? ತೊಂದರೆ ಆಗಿತ್ತಾ? ಬಹುತೇಕ ನೀವು ಅವ್ರನ್ನೇ ಕೇಳಬೇಕು. ತೊಂದರೆ ಆಗಿತ್ತಾ? ಈಗ ಅವ್ರು ಏನ್ ನಿಮ್ಗೆ ತೊಂದರೆ, JDS ಬಿಟ್ಟು ಬಂದು ಮಾತಾಡ್ತಾ ಇದ್ದಿಲ್ಲ ಅಂತಕ್ಕ ನೀವು ಅವ್ರು ಕೇಳಿದ್ರೆ ಹೇಳ್ಬೋದು. ಈಗ ನಾವ್ ಹೇಳಿದ್ವಲ್ಲ, ಅಧಿಕಾರ ಉಂಡು ಹೋದ ಕೊಂಡು ಹೋದ ಅಂತೇಳಿ ಇಲ್ಲಿದ್ದಂತ ಎಲ್ಲಾ ಶಕ್ತಿಯ ದಾರಿ ಹರಿಸ್ಕೊಂಡು ಹೋದಂತವ್ರು ಇವತ್ತು ಬೀದಿಲಿ ಮಾತಾಡ್ತಾರೆ. ಅವ್ರು ಹೇಳೋದೇನಂದ್ರೆ ಸರ್,
ನಿಷ್ಠಾವಂತ ಕಾರ್ಯಕರ್ತರಿಗೆ ಜೆಡಿಎಸ್ ಅಲ್ಲಿ ಬೆಲೆ ಇಲ್ಲ. ಹೇಗೆ ಸರ್ ಸಾಧ್ಯ? ಬಂದಿರೋರು ಹೌದು, ಈಗ ಒಂದು ಚುನಾವಣೆಯಲ್ಲಿ ನಿಮಗೆ ಗೊತ್ತು, ಆರ್ಥಿಕವಾದಂಥ ಸ್ಥಿತಿ ಭದ್ರವಾದಂತೆ ಇದ್ರೆ ರಾಜಕಾರಣ ಮಾಡೋದು ಕಷ್ಟ ಅಂತಕ್ಕಂಥದ್ದನ್ನ ನೀವು ಅರ್ಥೈಸ್ಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಹೊಸಮುಖ ಹಾಕಬೇಕು, ಏನಾದರೂ ಒಂದು ಹೊಸ ರೀತಿಯಲ್ಲಿ ಚುನಾವಣೆ ಮಾಡಬೇಕು ಅಂತ ಮಾಡಿದ್ವಿ. ಆದರೆ ಜಿ ಮಾದೇಗೌಡರ ಒಂದು ಅನುಕಂಪದ ಅಲೆಯಲ್ಲಿ ನಮ್ಮ ಪಕ್ಷ ಯಾವತ್ತೂ ಮೂರನೇ ಸ್ಥಾನದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ ಗೆದ್ದಿರ್ತಕ್ಕಂಥದ್ದು. ಈ ಪಾಯಿಂಟ್ ನೋಟ್ ಮಾಡ್ಕೋಬೇಕು. ಜಿ ಮಾದೇಗೌಡರ ಅನುಕಂಪದಿಂದ ಅಂತಕ್ಕಂಥದ್ದನ್ನ ಯಾರೂ ಮರೆಯುವಂಥದ್ದಿಲ್ಲ. ಆ ಕಾರಣದಿಂದ ಮುಂದಿನ ಅಸೆಂಬ್ಲಿ 2023 ಅಸೆಂಬ್ಲಿ ಚುನಾವಣೆಗೆ ನಮ್ಮ ತಂತ್ರಗಾರಿಕೆ, ನಮ್ಮ ಪಕ್ಷದ 7 ಅಭ್ಯರ್ಥಿಗಳು ಗೆಲ್ಲಿಕ್ಕೆ ಯಾವ ರೀತಿ ಚುನಾವಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಿಮ್ಮ ಸಮ್ಮುಖದಲ್ಲೇ ತೋರಿಸ್ಕೊಡ್ತೀವಿ. ಮಾಡ್ತೀವಿ. ಯಾರ್ಯಾರು ಈಗ ಅವರು ಬಹಳ ಆತ್ಮೀಯರು, ಕಿಲಾರ ಜಯರಾಮಣ್ಣ ಅವ್ರ ಪರವಾಗಿ ಸೀಟ್ ಕೊಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಆ ಕೋಪಕ್ಕೆ ಇವತ್ತು ಎಲ್ಲೋ ಒಂದ್ ಕಡೆ ಜಿ ಮಾದೇಗೌಡರು ಪಕ್ಷಾತೀತವಾಗಿ ಅವ್ರು ಮಾಡಿದಂಥ ಹೋರಾಟಕ್ಕೆ ಸಹಾಯ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರು ಮುಗಿಸ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತೀವಿ. ಅವರು ಬಹಿರಂಗವಾಗಿ ಪ್ರಚಾರಕ್ಕೆ ಇಳಿದಿದ್ರಿಂದ ಜೆಡಿಎಸ್ ಹೌದು, ಅದನ್ನು ಒಪ್ತೀವಿ. ಅವರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ನಾವು ಏನು ಪ್ರಯತ್ನ ಮಾಡ್ತೀವಿ. ಮಾಡಿದ್ರು ಕೂಡ ಯಾರು ಬಂದು ಒಂದು ಜೆಡಿಎಸ್ ನಾಯಕರು ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡಲಿಲ್ಲ. ಪ್ರತಿ ಹಂತದಲ್ಲಿ ಕುಮಾರಣ್ಣ ಅವರೇ ಬಂದು ಮೈಸೂರಿಗೆ ಬಂದು ಹೇಳಿದ್ರು, ನಾವು ಆ ಥರದ್ದೇನು ಹಣಕಾಸಿಗೋಸ್ಕರ ಸೀಟ್ ಬದಲಾಯಿಸಿಲ್ಲ. ಈಗ ಆರ್ಥಿಕವಾದಂಥ ಪಕ್ಷ ಸಂಕಷ್ಟದಲ್ಲಿದೆ, ನಾನೇ ಎಲ್ಲ ಉಳಿಸ್ಕೊಂಡು ಮಾಡ್ತೀನಿ ಅಂತಕ್ಕಂಥ ಕಾರಣದಿಂದ ರಾಮವ್ರ ಮುಂಬದ್ಧದಿಂದ ಕೊಟ್ಟಿದ್ದೀವಿ. ಮುಂದೆ ನಾನೇ ಒಂದು ಕಡೆ ಸೇರಿಸಿ ಅವರಿಗೆ ಪಕ್ಷದಲ್ಲಿ ಮುಂದೆ ಮಹತ್ತರವಾದಂಥ ಜವಾಬ್ದಾರಿ ಕೊಡುವಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನ ಕುಮಾರಣ್ಣನೇ ಮನವೊಲಿಸುವಂಥ ಕೆಲಸ ಮಾಡಿದ್ರು. ಅದು ಫಲ ಸಿಗ್ಲಿಲ್ಲ ಅಷ್ಟೇ. ಮುಂದಿನ ದಿನಗಳು ಇವೆಲ್ಲ ಸರಿಪಡಿಸ್ಕೊಂಡು ಕೆಲಸ ಮಾಡ್ತೀವಿ. ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಾರೆ, ಆದ್ರೂ ಪಕ್ಷದಲ್ಲಿ ಉಳಿಸ್ಕೊತೀರಾ ಸರ್? ಹೇಗೆ ಎಂಥದ್ದವರು ಎಷ್ಟು ಚೆನ್ನಾಗಿ ಟೀಕೆ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ನೀವು ನೋಡಿದ್ದೀರಿ. ಆ ಮಟ್ಟಕ್ಕೆ ಹೋಗ್ದಲ್ಲಿ ಮಾತಾಡಿರ್ಬೋದು ಮರ್ತಿಬೇಗೌಡರು. ಅಲ್ಲ ಸರ್, ಶಿವರಾಮೇಗೌಡರ ಮೇಲೆ ತಗೊಂಡಂತ ಕ್ರಮ ಮರಿತಿಬೇಗೌಡರ ಮೇಲೆ ಏಕಿಲ್ಲ ಅಂತ. ಯಾವ್ದು ಹೇಳಿ? ಶಿವರಾಮೇಗೌಡರ ಮೇಲೆ ಕ್ರಮ ತಗೊಂಡಲ್ಲ ಸರ್, ಆ ಕ್ರಮ ಈಗ ನಾವು ಪಕ್ಷ ಇವ್ರಿಗೆ ಅದು ಶಿವರಾಮೇಗೌಡರ ಮೇಲೆ ತಗೊಂಡಂಥದ್ದು ನಮ್ಮ ಜಿಲ್ಲೆಯ ಹಿರಿಯ ಮುತ್ಸದ್ದಿ ರಾಜಕಾರಣಿ ಇವತ್ತೇನು ಮಧು ಮಾದೇಗೌಡರ ತಂದೆ ಜಿ ಮಾದೇಗೌಡರು ಅವ್ರು ಹೋರಾಟ ಮಾಡಿದಂಥದ್ರ ಬಗ್ಗೆ, ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ಲಘುವಾಗಿ ಇವತ್ತೇನು ರಾಜಣ್ಣ ಒಂದು ರೀತಿ ಏನು ಮಾತಾಡಿದ್ರು ಆ ಥರ ಮಾತಾಡೋದ ಕಾರಣದಿಂದಲೇ ನಮ್ಮ ಪಕ್ಷ ತೀರ್ಮಾನ ತಗೊಂಡಿದೆ. ಹಿಂದೆ ಅಂಬರೀಷ್ ಬಗ್ಗೆ ಹಾಗೆ ಮಾತಾಡಿಲ್ಲ ಯಾರು? ಶಿವರಾಮೇಗೌಡರು. ಯಾವಾಗ ಹೇಳಿ? ಅವಾಗ ಹಿಂದೆ ಅವರು ಎಲೆಕ್ಷನ್ ಹಿಂದಿನ ಚುನಾವಣೆ ಸಮಯದಲ್ಲಿ ನಮ್ಮ ಪಾರ್ಟಿಲಿ ಇರ್ಲಿಲ್ಲ, ಬಿಜೆಪಿ ಇರ್ಲಿಲ್ಲ. ಬಿಜೆಪಿ ಇದ್ರುವಾಗ ನಾವು ನಮ್ಮ ಪಕ್ಷದಲ್ಲಿ ಇರೋ ತನಕನೂ ಅವ್ರನ್ನ ಯಾವುದೇ ಕಾರಣಕ್ಕೂ ಲಘುವಾಗಿ ಮಾತಾಡಬಾರ್ದು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವ್ಯಕ್ತಿಯಲ್ಲೇ ಅವ್ರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ನಮ್ಮ ಹಿರಿಯ ನಾಯಕರು ನಮ್ಮ ಕಣ್ಮುಂದೆನೇ ಇದೆ. ಇವತ್ತು ಎಲ್ಲೋ ಒಂದು ಕಡೆ ಜಿ ಮಾದೇಗೌಡರಿಗೆ ಅವಹೇಳನವಾಗಿ ಮಾತಾಡೋರು ಅನ್ನೋ ಕಾರಣಕ್ಕೆ ನಮ್ಮ ಪಕ್ಷ ತೀರ್ಮಾನ ತಗೊಂಡಿದೆ. ಆದರೆ ಇದು ಡಿಫ್ರೆಂಟು ಮರ್ತಿಬೇಗೌಡರದು, ಅದನ್ನ ಪಕ್ಷ ತೀರ್ಮಾನ ಮಾಡುದು. ದೇವೇಗೌಡರ ಟೀಕೆ ಮಾಡಿದಾಗ ಎಲ್ಲಾರು ಮಾತಾಡ್ತಾರೆ. ಕುಮಾರಸ್ವಾಮಿ ಅವ್ರ ಟೀಕೆ ಮಾಡಿದಾಗ ಕುಮಾರಸ್ವಾಮಿ ಏಕಂಗೆ ಐತಾರೆ. ಯಾಕೆ ಎಲ್ಲಿ ಕುಮಾರಸ್ವಾಮಿನ ಬೇರೆಯವರು ಟೀಕೆ ಮಾಡಿದಾಗ ಜೆಡಿಎಸ್ ಅಲ್ಲಿ ಯಾರು ಮಾತಾಡಲ್ಲ. ದೇವೇಗೌಡರು ಟೀಕೆ ಮಾಡಿದಾಗ ಎಲ್ಲರೂ ಬರ್ತೀರಿ. ಹಾಗೆ ದೇವೇಗೌಡರ ಮೇಲೆ ಇರುವಂತ ಅಭಿಮಾನ ಕುಮಾರಸ್ವಾಮಿ ಅವ್ರ ಮೇಲೆ ಕಡಿಮೆ. ವಿಶೇಷವಾಗಿ ಕುಮಾರಣ್ಣವ್ರ ಬಗ್ಗೆ ವಿಶೇಷವಾದಂತ ಅಭಿಮಾನ ನಾವೆಲ್ಲ ಇಟ್ಕೊಂಡಿದ್ದೀವಿ. ಜೊತೆಗೆ ಇವತ್ತು ಟುಡೇ ಕೆಲಸ ಮಾಡ್ತಾ ಇದ್ದೀವಿ, ಪ್ರತಿದಿನ ಸಂಪರ್ಕದಲ್ಲಿದ್ದೀವಿ. ಇವತ್ತು ಬಹುತೇಕ ಅವ್ರು ಈ ಪ್ರೆಸ್ ಮೀಟ್ ಮಾಡೋಕೆ ಮುನ್ನನೇ ಅವ್ರ ಜೊತೆ ಡಿಸ್ಕಸ್ ಮಾಡಿ ಯಾವುದೇ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ ಅಂತ ನೀವು ಆ ಥರದ ಪದಗಳನ್ನು ಪ್ರಯೋಗಿಸಬಾರ್ದು ಅಂತಕ್ಕಂಥದ್ದು ನಮ್ಮ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲರೂ ಆ ಥರದ ಭಾವನೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಒಂದು ಕುಟುಂಬದ ಸದಸ್ಯರ ರೀತಿ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ಮೈಸೂರು ಸಂಸದರು ಮತ್ತು ಮಂಡ್ಯ ಸಂಸದರ ನಡುವೆ ಒಂದರ ಟಾಕ್ ವಾಸ್ಟ್ ಶುರುವಾಗಿದೆ. ಅದು ಅದರ ಬಗ್ಗೆ ತಮ್ಮ ಕಾಮೆಂಟ್ ಏನು ಸರ್? ಒಬ್ಬ ಮಾಜಿ ಸಂಸದರ ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ನಮ್ಮ ಅನಂತಕುಮಾರ್ ಸಾಹೇಬರಿದ್ದರೆ ಹೇಳ್ಬೋದು ಯಾವ ರೀತಿ ಹೋರಾಟ ಮಾಡಿದ್ರು ಅಂತ ಹೇಳಿ. ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಅನಂತಕುಮಾರ್ ಅವರು
ಮುಖ್ಯಮಂತ್ರಿ ಆಗಿರಲಿಲ್ಲ ಅಂತ ಕಾಣುತ್ತೆ. ಇಲ್ಲ MP ಅವರು ಯಡಿಯೂರಪ್ಪ ಅವರು ಕರ್ನಾಟಕ ಭವನದಲ್ಲಿ ಮೀಟಿಂಗ್ ಕರೆದಾಗ ತಪ್ಪಿಕೊಂಡು ಅನಂತಕುಮಾರ್ ಸುಮ್ಮನಿಸಿದ್ದಾರೆ. ಆ ಮೈಸೂರು ಬೆಂಗಳೂರು ರಸ್ತೆ ಬಗ್ಗೆ ನಿಮ್ಗೆ ಏನಾದ್ರು ಮಾಡಬೇಕು ಅನ್ನೋ ಏನಾದರೂ ಸ್ವಲ್ಪನಾದರೂ ಮೈಸೂರು ಬೆಂಗಳೂರು ಆ ಭಾಗದ ಜನರ ಬಗ್ಗೆ ಮಾನವೀಯತೆ ಇದ್ರೆ ನಿಮಗೆ ದಯವಿಟ್ಟು ಡಿಸಿಷನ್ ಆಗಬೇಕು ಅಂತೇಳಿ ಅವತ್ತು ನಾನು ಕೂಗಾಡದಂಥ ಒಂದು ಪ್ರತಿಫಲ ಬಹುತೇಕ ಇವತ್ತು ಇದು ಅನುಷ್ಠಾನ ಆಗಲಿಕ್ಕೆ ಸಾಧ್ಯ ಆಯಿತು. ಅವತ್ತೇ ಒಂದು ನಿರ್ಣಯ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ಅವರಿದ್ದವರು ನೀವು ಕೊಡುವಂಥ ಒಳ್ಳೆ ರೇಟ್ಗೆ ಜಮೀನು ಕೊಡೋಕೆ ಮುಂದೆ ಬರ್ಬೇಕು, ಅಷ್ಟರ ಮಟ್ಟಿಗೆ ನೀವು ಪರಿಹಾರ ಕೊಟ್ಟು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅಲ್ಲಿ ಮಾಡಿದಂಥ ನಿರ್ಣಯದ ಹಿನ್ನೆಲೆಯಲ್ಲೇ 2014 ನಾನು ಲೋಕಸಭಾ ಸದಸ್ಯನಾಗಿ ಹೋದೆ. ಮತ್ತು ಅನಂತಕುಮಾರ್ ಅವರು ನಾನು ಇವತ್ತು ಅವರು ಅವತ್ತೇ ಪಾಪ ಅವರೇ ರಿಸ್ಕ್ ತಗೊಂಡು ತಕ್ಷಣ ಅನುಷ್ಠಾನ ಮಾಡಬೇಕು ಅಂತೇಳಿ ಯಡಿಯೂರಪ್ಪ ಅವರು ನಾವೆಲ್ಲ ಕೂತ್ಕೊಂಡು ಅವತ್ತು ದೇವೇಗೌಡರು ಆದಿಯಾಗಿ ಕೂತ್ಕೊಂಡು ದೇವೇಗೌಡರ ನೇತೃತ್ವದಲ್ಲಿ ಅವತ್ತು ವ್ಯವಸ್ಥೆಗೆ ಚಾಲನೆ ಕೊಟ್ಟದ್ದು. ಇವತ್ತು ಮಾಡಾದ್ಮೇಲೆ ಎಲ್ಲರೂ ನನ್ನ ಎಷ್ಟು ಸಿಗ್ಬೋದು ಹೆಸರು ತಗೊಳಕ್ಕೆ ಇರ್ತಕ್ಕಂಥ ನಮಗೆ ಬರ್ಬೇಕು ಅಂತ ಇವತ್ತು ಹೋರಾಟ ಮಾಡ್ತಾರೆ. ಮೂಲ ನೀವು ಹೇಳ್ಬೇಕಲ್ಲ ದೇವರೇ ಅದೇ ಹೇಳ್ತಾ ಇದೀನಲ್ಲ ಸರ್. ಕೇಂದ್ರೀಯ ವಿದ್ಯಾಲಯದಿಂದ ನೀವೇ ತಂದಿದ್ದು ಅಂತ ಅದಕ್ಕೆ ದುಡ್ಡು ರಿಲೀಸ್ ಆಗಿದೆ, 26 ಕೋಟಿ ರಿಲೀಸ್ ಆಗಿದೆ. ಅದು ಹೊಸ ಕಟ್ಟಡ ಆರಂಭ ಆಗಿಲ್ಲ ಸರ್. ಹೊಸ ಕಟ್ಟಡ ಒಂದು ನಿಮಿಷ ಕೇಳಿ ಸರ್ ದಯಮಾಡಿ ಪ್ಲೀಸ್. ಈಗ ನೀವು ಪ್ರೆಸ್ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಯಾವ ಡೇಟಲ್ಲಿ ಸ್ಯಾಂಕ್ಷನ್ ಆಯ್ತು, ಯಾವ ಡೇಟಲ್ಲಿ ನಾವು ಹಣನ ಸೇಲ್ ಮಂಜೂರು ಮಾಡಿಸಿದೀವಿ ಅಂತಕ್ಕಂಥದ್ದು ಫೈಲಲ್ಲಿ ಇದೆ. ಮಂಜೂರಾದಾಗ ದುಡ್ಡು ರಿಲೀಸ್ ಆಗಿದೆ, ಕಟ್ಟಡ ಆರಂಭ ಆಗಿಲ್ವಲ್ಲ, ಅದ್ರ ಬಗ್ಗೆ ನೀವು ಯಾಕೆ ಎತ್ತಾ ಇಲ್ಲ? ನಿಮಿಷ ಸರ್, ನಾನು ದಯಮಾಡಿ ನೀವು ಕೇಳ್ಬೇಕಲ್ವಾ, ಇದು ಜವಾಬ್ದಾರಿ ನಿರ್ವಹಿಸೋಣ. ಈಗ ನಾವು ಹೋಗಿ ನಾನೇ ಏನ ರೆಕಾರ್ಡ್ಸ್ ಇದೆ, ರಮ್ಯಾ ಅವರ ಇದರಲ್ಲಿ ಬಂದಿರೋದು. ನೋಡಿ ತರಿಸ್ತೀರಾ? ತರಿಸ್ತೀರೇನ್ರಿ? ನನ್ನ ಡಾಕ್ಯುಮೆಂಟ್ ತಂದು ಕೊಟ್ರೆ ಯಾವ ಡೇಟ್ ಆಗಿದೆ ಗೊತ್ತಾ? ಹೈಯರ್ ಎಜುಕೇಶನ್ ಶ್ರುತಿ ರಮೇಶ್ ಅಣ್ಣ ಒಂಚೂರು ಸ್ವಲ್ಪ ನೀವು ಹೇಳಿ ಒಂಚೂರು ಹೋಗಿ ಅವ್ರೇನು ಹೇಳ್ಬೋದು ಸ್ವಲ್ಪ ಹತ್ರ ತಗೊಳ್ಳಿ. ಇದು ನನ್ನ ಮನೆಯಲ್ಲಿ ಬಂದಿದ್ದೇನೆ. ಅದರಲ್ಲಿ ಕೇಂದ್ರ ಈಗ ಒಂದು ಕೆಲಸ ಮಾಡಿ ಡಾಕ್ಯುಮೆಂಟ್ ತರಿಸ್ಕೊಡ್ತೀನಿ. ಅದನ್ನು ಇಳಿಯಾಗ ತೋರಿಸ್ತೇನೆ. ಡಾಕ್ಯುಮೆಂಟ್ ಇದೆ ಕೊಡ್ತೀನಿ ಬಿಡ್ರಿ. ನಿಮ್ಗೆ ಕಂಪ್ಲೀಟ್ ಈಗಲೇ ಒಂದು ಅರ್ಧ ಗಂಟೆ ಅಲ್ಲಿ ಶುರುವಾಯಿತು. ಸರ್, ನಾನು ಹೈಯರ್ ಎಜುಕೇಶನ್ ಕಮಿಟಿಲಿದ್ದೆ. ಅವತ್ತಿನ ಹೆಣ್ಮಕ್ಳು ದೇಶದ ಶ್ರುತಿ ಇರಾನಿ ಅವರು ಇದ್ರಲ್ಲ, ಆ ಕಮಿಟಿಲಿ ಪಾಪ ಅವ್ರು ನಾವು ಹೇಳಿದ್ದು, ನಾನು 10 ಸೀಟ್ ಹೇಳಿದ್ರೆ ಒಂದು 25 ಸೀಟ್ ಎಕ್ಸ್ಟ್ರಾ ಅಡಿಷನಲ್ ಅವ್ರಿಗೆ ಡಿಸ್ಕ್ರಿಪ್ಷನ್ ಪವರ್ ಇತ್ತು. ಕೇಂದ್ರ ವಿದ್ಯಾಲಯಕ್ಕೆ ರಾಜ್ಯದಲ್ಲಿ ಸೇರಿಸುವಂತ ಅವಕಾಶ ಮಾಡಿಕೊಟ್ಟಿದ್ರು. 4 ವರ್ಷ ನಾನು ಜವಾಬ್ದಾರಿ ನಿರ್ವಹಿಸಿದ್ದೀನಿ. 100ಕ್ಕೆ 100 ಭಾಗ ನಾನು MP ಇದ್ದಾಗ ಶ್ರುತಿ ಇರಾನಿ ಅವರು ಮಂಜೂರು ಮಾಡ್ಕೊಂಡಿರ್ತಕ್ಕಂಥದ್ದು. ಕಾಲೇಜ್ ಸ್ಕೂಲನ್ನೇ ಮಂಜೂರು ಮಾಡಿಸಿದ್ದು ನಾನು. ಅದೇ ಗೊತ್ತಾಯ್ತು. ಅದು ನೀವೆಲ್ಲ ಮಂಜೂರಾಯ್ತು, ದುಡ್ಡು ಬಿಡುಗಡೆ ಆಗಿದೆ. ಮೈಸೂರು ಶಾಲೆಗೆ 1 ವರ್ಷದವರೆಗೆ ಸ್ಥಳಾಂತರ ಮಾಡಬೇಕು ಅಂತಿದ್ದಾರೆ. ಆ ಮೇಲ್ಚಾವಣಿ ದುರಸ್ತಿಗೆ 10 ರಿಂದ 15 ಲಕ್ಷ ರೂಪಾಯಿ ಖರ್ಚಾಗೋದು ಜಿಲ್ಲಾಡಳಿತಕ್ಕೆ. ಈ 3 ತಿಂಗಳಿಂದ ಆಟ ಆಡಿಸ್ತಾ ಇದ್ದಾರೆ. ಅದನ್ನ ರೆಡಿ ಮಾಡ್ಕೊಡ್ತಾರೆ. ಅದು MP ಜವಾಬ್ದಾರಿ ಅಲ್ವಾ ಸರ್? ಅದು ಶಾಸಕರಾಗಿ ಮಕ್ಕಳು ವಿಷಯ ಅಲ್ವಾ ಸರ್? ದುಡ್ಡು ರಿಲೀಸ್ ಆಗಿದೆ, ಕೆಲಸ ಆಗಿಲ್ಲ, ನೀವು ಯಾಕೆ ಕೇಳ್ತಾ ಇಲ್ಲ ಅಂತ ಸರ್, ಇಂಪಾರ್ಟೆಂಟ್ ಅಲ್ವಾ ಸರ್? ಅದು ಮಕ್ಕಳುಗಳದ್ದು ಅದನ್ನೇ ನೀವು ಹೆಡ್ಲೈನ್ ಬರೆದ್ರೆ ಆಯ್ತಲ್ಲ. ನಿಮ್ದು ಒಂದು ಒತ್ತಾಯ ಇರಲಿ ಅಂತ ಸರ್. ಇರುತ್ತೆ ಸರ್. ಪ್ರಗತಿ
ಪರಿಶೀಲನೆ ನಾನು ಸಭೆಯಲ್ಲಿ- ಕೇಳಿ ಸರ್ ಇಲ್ಲಿ ಸರ್, ಅಲ್ಲಿ ಪ್ರಾರಂಭ ಮಾಡುವಾಗ ಕೈನಿಂದ ಬಂಡವಾಳ ಹಾಕಿ ಅಲ್ಲಿ ರಿನೋವೇಷನ್ ಮಾಡಿ ಪ್ರಾರಂಭ ಮಾಡಿಸ್ತೋ ಆ ಜಾಗದ್ದು ಒಂದೇ ದಿನದಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸು ಅಲ್ಲಿ ಯಾವುದೋ ಒಂದು ಯೂಜುಡಿದು ಒಂದು ಲೈನ್ ಹೊಟ್ಟೋಗಿತ್ತು ನಮ್ಮ ಹಿಂದೆ ಇದ್ದ ಹಾಸ್ಪಿಟಲ್ ಇದ್ರದ್ದು ಅವೆಲ್ಲನೂ ಡೈವರ್ಟ್ ಮಾಡಿಸಿ ಕಂಪ್ಲೀಟ್ ಮಾಡಿ ನಮ್ಮ ಮಕ್ಕಳಿಗೆ ಯಾವ್ದು ತೊಂದರೆ ಆಗಬಾರ್ದು ಅಂತೇಳಿ ವ್ಯವಸ್ಥಿತವಾಗಿ ಮಾಡಿಕೊಟ್ಟು ಈಗೆಲ್ಲ ಡಿಸ್ಕಷನ್ ಪವರ್ ಹೊಟ್ಟೋಯ್ತು. ಈಗ ಯಾವ್ದು ಯಾವ ಎಂ ಪಿಗಳದ್ದು ಏನು ಸೀಟ್ ಕಿಟ್ ಕೊಡುವಂಥದ್ದು ಏನಿಲ್ಲ ಈಗ ಪೂರ್ತ ಹೊಟ್ಟೋಯ್ತು. ಸರ್, ಅಲ್ಲಿ ಶಾಸಕರಾಗಿ- ಸರ್, ಯಾರು ಇಲ್ಲ. ಶಾಸಕರಾಗಿ ಪ್ರಗತಿ ಪರಿಶೀಲನಾ ಸಭೆಯಲ್ಲೂ ಈ ವಿಷಯಗಳನ್ನ ಪ್ರಸ್ತಾಪ ಮಾಡಲ್ಲ. MP ಅವರು ಇದ್ದಂತ ಸಂದರ್ಭದಲ್ಲೂ ಪ್ರಸ್ತಾಪ ಮಾಡಲ್ಲ, ಯಾರು ಪ್ರಸ್ತಾಪ ಮಾಡಲ್ಲ. ಹಿಂಗಾದಾಗ ಮಕ್ಕಳು ಶೈಕ್ಷಣಿಕ ಈಗ ಈಗ ಗಮನಕ್ಕೆ ತಂದಿದ್ದೀರಿ, ಸೀರಿಯಸ್ ಆಗಿ ಇದ್ರ ಬಗ್ಗೆ ಸಂಬಂಧಪಟ್ಟ ಜೊತೆ ಚರ್ಚೆ ಮಾಡಿ ಕಾರ್ಯಗತ ಮಾಡಲು ನಿಟ್ಟಿನಲ್ಲಿ ನಾವು ಜವಾಬ್ದಾರಿ ಹದಿನೈದು ಲಕ್ಷ ಬಿಡುಗಡೆ ಮಾಡ್ತೀವಿ.